ವಿದ್ಯಾರ್ಥಿಗಳ ಜೊತೆ ಶಿಕ್ಷಕರಿಂದ ಅನುಚಿತ ವರ್ತನೆ ಬಿಇಒಗೆ ದೂರು ನೀಡಿದ್ದಾರೆ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳು. ವಿಜಯಪುರ ಜಿಲ್ಲೆ ತಾಳಿಕೋಟೆಯ ಪ್ರಾಥಮಿಕ ಶಾಲೆ ಇದು. ಶಾಲಾ ಶಿಕ್ಷಕ ತಿಲಕ್ನಿಂದ ವಿದ್ಯಾರ್ಥಿಗಳಿಗೆ ಟಾರ್ಚರ್. ಏನ್ರಿ ಅಸಹ್ಯ ಇದು. ಸರ್ಕಾರಿ ಶಾಲೆಗಳಲ್ಲಿ ಪಾಠ ಮಾಡೋ ವೇಳೆ ಮೈಕೈ ಮುಟ್ಟಿ ಅಸಭ್ಯ ವರ್ತನೆ, ಬ್ಯಾಟ್ ಟಚ್ ಅಂತ ಹೇಳ್ತೀವಿ. ಶಾಲಾ ಶಿಕ್ಷಕ ತಿಲಕ್ನಿಂದ ವಿದ್ಯಾರ್ಥಿಗಳಿಗೆ ಟಾರ್ಚರ್ ಆಗ್ತಾ ಇದೆ. ಇದ್ರ ಬಗ್ಗೆ ಬಿಇಒಗೆ ದೂರು ನೀಡಿದ್ದಾರೆ ಸರ್ಕಾರಿ ಶಾಲಾ ಮಕ್ಕಳು. ಮೊಬೈಲ್ನಲ್ಲಿ ಹೆಣ್ಣು ಮಕ್ಕಳ ಫೋಟೋ ವಿಡಿಯೋ ಮಾಡಿದ್ದಾನೆ. ಪ್ರಶ್ನಿಸಿದಂತ ಸಹ ಶಿಕ್ಷಕಿಯರಿಗೂ ಕೂಡ ತಿಲಕ್ ಕಿರುಕುಳ ನೀಡ್ತಾ ಇದ್ದಾನಂತೆ. 4 ಹಿಡ್ಕೊಂಡು ಬಾರಿಸ್ಬೇಕು. ಅಸಭ್ಯ ವರ್ತನೆ ಹಿನ್ನೆಲೆಯಲ್ಲಿ 4 ಬಾರಿ ವರ್ಗಾವಣೆ ಆಗಿದೆ. ವರ್ಗಾವಣೆ ಅಲ್ಲ ರೀ, ಮನೇಲಿ ಕೂರಿಸ್ರಿ. ಇಂಥವ್ರನ್ನ ಎಲ್ಲಿಗೆ ಅಂತ ಟ್ರಾನ್ಸ್ಫರ್ ಮಾಡ್ತೀರಿ? ಇಂಥ ಶಿಕ್ಷಕನ ಅವನು. ಇಂಥವ್ರಿದ್ ಏನ್ ಪ್ರಯೋಜನ? ಒಮ್ಮೆ ಕರ್ತವ್ಯದಿಂದ ಅಮಾನತಾಗಿದ್ರು ಕೂಡ ಕೇರ್ಲೆಸ್. ಬೇಕಾಗಿಲ್ಲ ಅಂತವ್ರು ಕರ್ತವ್ಯಕ್ಕೆ. ಕರ್ತವ್ಯ ಅನ್ನೋ ಪದ ಗೊತ್ತಿಲ್ಲ ಅವ್ರಿಗೆ. ಮಕ್ಕಳು ಮತ್ತು ಇತರ ಶಿಕ್ಷಕರಿಂದ ಬಿಇಒಗೆ ದೂರು ನೀಡಲಾಗಿದೆ. ಕ್ರಮ ತೆಗೆದುಕೊಳ್ಬೇಕು ಅಂತ. ಬಿಇಒ ಯಾರಿದ್ದಾರೆ ಕ್ರಮ ತೆಗೆದುಕೊಳ್ಳಲೇಬೇಕು. ಟೈಮ್ ಪಾಸ್ ಮಾಡಿಕೊಂಡು ಕಂಪ್ಲೇಂಟ್ ತಗೊಂಡು ಬಚಾವ್ ಮಾಡೋದೆಲ್ಲ ಬೇಡ. 3-4 ಸಲ ಟ್ರಾನ್ಸ್ಫರ್ ಆಗಿದೆಯಂತೆ, ಅಂದ್ರೂ ಬುದ್ಧಿ ಬಂದಿಲ್ಲ ಅಂತಂದ್ರೆ ಅವ್ನು ನಾಲಾಯಕ್ಕು ಅಂತ ಅರ್ಥ. ವಿದ್ಯಾರ್ಥಿನಿಯರ ಜೊತೆಗೆ ಅಸಭ್ಯ ವರ್ತನೆ ಮಾಡಿದ್ರಿಂದ ಅವನ ಮೇಲೆ ತಾಳಿಕೋಟೆ ಒಳಗೆ ಕೇಸ್ ಮಾಡಿದ್ರಿಂದ ಆ ಕೇಸನ್ನ ಮುಚ್ಚಿ ಇಲ್ಲಿ ನಮ್ಮ ಶಾಲೆಗೆ ಸ್ಥಳವನ್ನ ನಿಯುಕ್ತಿ ಮಾಡಿದ ಪ್ರಯುಕ್ತ ನಮ್ಮ ಶಾಲೆಗೆ ಸೆಪ್ಟೆಂಬರ್ 20, 2019 ಬಂದು ಜಾಯಿನ್ ಆದರು. ಮುಂದೆ ಮಾರ್ಚ್ 19ಕ್ಕೆ ಕೊರೋನಾ ರೋಗ ಬಂದ ಸಂಬಂಧ ಶಾಲೆಗಳನ್ನ ಸುಮಾರು 1.5 ವರ್ಷ ಅಲ್ಲಿ ಶಾಲೆಗಳನ್ನ ಮಕ್ಕಳಿಗೆ ಬರ್ಲಿಕ್ಕೆ ಅವಕಾಶ ಆಗಲಿಲ್ಲ. ಹಂಗಾಗಿ ಶಿಕ್ಷಕರಲ್ಲಿ ಯಾವುದೋ ಸಮಸ್ಯೆ ಬರಲಿಲ್ಲ, ಮಕ್ಕಳ ಜೊತೆನೂ ಯಾವುದೋ ಸಮಸ್ಯೆ ಬರಲಿಲ್ಲ. 2020 ಮತ್ತೆ ಸ್ಟಾರ್ಟ್ ಆಯ್ತು ಸ್ಕೂಲು. ಅವಾಗ ಬಂದು ಜಾಯಿನ್ ಆದಾಗ ಮಕ್ಕಳ ಜೊತೆ ಸರಿಯಾದಂತ ವರ್ತನೆ ಇರಲಿಲ್ಲ. ಹೆಣ್ಣು ಹುಡುಗರಿಗೆ ಏನಾರ ಏಕವಚನದಿಂದ ಮಾತಾಡೋದು, ಆನಂತರ ಗೆಸ್ಟ್ ತಗೊಂಡು ಹೊಡೆಯುವಂಥದ್ದು, ಚಾಟಿ. ನಿಮ್ಮ ವಿಜಯಪುರ ಪ್ರತಿನಿಧಿ ಸುನಿಲ್ ಭಾಸ್ಕರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುನಿಲ್, ಸರ್ಕಾರಿ ಶಾಲಾ ಮಕ್ಕಳಿಗೆ ಆ ತಿಲಕ್ ಅನ್ನುವಂಥ ಶಿಕ್ಷಕ ಟಾರ್ಚರ್ ಕೊಡ್ತಾ ಇದ್ದ, ಬ್ಯಾಟ್ ಟಚ್ ಮಾಡ್ತಾ ಇದ್ದ ಅಂತೆಲ್ಲ ಬಿಇಒಗೆ ಕಂಪ್ಲೇಂಟ್ ರೈಸ್ ಆಗಿದೆ. ಸದ್ಯ ಯಾವ ರೀತಿ ಕ್ರಮ ಆಗ್ತಾ ಇದೆ? ಕಂಪ್ಲೇಂಟ್ ಆಗಿದೆ, ಕ್ರಮ ಏನಾಗಿದೆ? ಖಂಡಿತವಾಗಿ ಸುಂದರ. ಏನಂತಂದ್ರೆ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಗಡಿ ಸೋಮನಾಳ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕನಾಗಿರುವಂತಹ ಎಜೆ ತಿಲಕ್ ಎಂಬಾತನ ವಿರುದ್ಧ ಈ ರೀತಿಯಾದಂತಹ ಗಂಭೀರವಾದಂತಹ ಆರೋಪವೊಂದು ಕೇಳಿ ಬಂದಿರುವಂತದ್ದು. ಅಂದ್ರೆ ಆ ಶಾಲೆಯಲ್ಲಿರುವಂತಹ ಮಕ್ಕಳಿಗೆ ಬ್ಯಾಟ್ ಟಚ್ ಮಾಡುವಂಥದ್ದು, ಜೊತೆಗೆ ಆ ಮಕ್ಕಳನ್ನ ಹೊಡಿತಾನೆ ಎಂಬ ಆರೋಪವನ್ನು ಕೂಡ ಸ್ವತಃ ಮಕ್ಕಳು ಸೇರಿದಂತೆ ಇನ್ನು ಅದೇ ಶಾಲೆಯ ಶಿಕ್ಷಕರೇ ಈ ರೀತಿಯಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಬಿಇಒ ಅವರಿಗೆ ಕಂಪ್ಲೇಂಟ್ ಅನ್ನ ಕೂಡ ಶಿಕ್ಷಕರು ಸೇರಿದಂತೆ ಶಾಲೆ ಮಕ್ಕಳು ಕೂಡ ಕೊಟ್ಟಿರುವಂತದ್ದು. ಆ ವಿಚಾರವಾಗಿ ಏನು ಈ ಹಿಂದೆ ಕೂಡ ಇದೇ ರೀತಿಯಾಗಿ ಮಾಡಿರುವಂತಹ ಪ್ರಯುಕ್ತವಾಗಿ ಈಗಾಗಲೇ ಅವರು ಆತನಿಗೆ ಬೇರೆ ಬೇರೆ ಶಾಲೆಗಳಲ್ಲಿ 4 ಶಾಲೆಗಳಲ್ಲಿ ವರ್ಗಾವಣೆ ಕೂಡ ಮಾಡಿದ್ದಾರೆ. ಜೊತೆಗೆ ಒಂದು ಬಾರಿ ಅಮಾನತನ್ನು ಕೂಡ ಮಾಡಿದ್ರು ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಅಂದ್ರೆ ಚವನಬಾವಿ ಶಾಲೆ, ಹುಲಗಬಾಳ್ ಶಾಲೆ, ಮಧುರ್ ಶಾಲೆ, ಗಾಳಪೂಜಿ ಶಾಲೆ, ಹೀಗೆ ಬೇರೆ ಬೇರೆ ಶಾಲೆಗಳಲ್ಲಿ ಅಲ್ಲಿ ಎಲ್ಲೆಲ್ಲಿ ಕೆಲಸ ಮಾಡಿದಾನೋ ಅಲ್ಲಿ ಎಲ್ಲಾ ಶಾಲೆಗಳಲ್ಲಿ ಇದೇ ರೀತಿಯಾದಂತಹ ಆರೋಪ ಬಂದಿರುವಂತದ್ದು. ಆರೋಪ ಬಂದ ತಕ್ಷಣ ತೆಗೆದು ಬೇರೆ ಶಾಲೆಗೆ ಹಾಕುವಂತದ್ದು ಈ ರೀತಿ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಬಾರಿ ಮತ್ತೆ ಏನು ಗಡಿ ಸೋಮನಾಳ್ ಶಾಲೆಯಲ್ಲಿ ಇದ್ದಾನೆ, ಆ ಶಾಲೆಯ ಮಕ್ಕಳು ಕೂಡ ಈ ರೀತಿಯ ದೂರನ್ನ ಬ್ಯಾಟ್ ಟಚ್ ವಿಚಾರವಾಗಿ ದೂರ ನೀಡುವಂತ, ಜೊತೆಗೆ ಶಿಕ್ಷಕರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಇನ್ನು ಸಂಬಂಧಪಟ್ಟಂತ ಅಧಿಕಾರಿಗಳು ಈ ವಿಚಾರವನ್ನ ಗಂಭೀರವಾಗಿ ಈಗಾಗಲೇ ಪರಿಗಣಿಸಿದರೆ ಇನ್ನೊಂದ್ಸಲ ಇದನ್ನ ತನಿಖೆಯನ್ನ ಮಾಡಿ ನಾವು ಅಮಾನತನ್ನ ಮಾಡ್ತೀವಿ ಎಂಬ ಮಾತನ್ನು ಕೂಡ ಈಗಷ್ಟೇ ಹೇಳಿರುವಂತದ್ದು. ಓಕೆ ಸುನಿಲ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.